ನಾನು ಹೇಳದ್ದಲ್ಲ ಒಡಿಯ. ಮತ್ತೆ ಯಾರು ಹೇಳ್ದ? ಗಾಳಿ ಒಡಿಯ, ಗಾಳಿ. ಗಾಳಿ ಎಲ್ಲ ಉಂಟು ನಿಮ್ಗೆ? ದೊಡ್ಡ ಬುದ್ಧಿ ಅವರು. ಓ, ದೊಡ್ಡ ಬುದ್ಧಿ ಅವರು. ಬಲರಾಮ ಪ್ರಭುಗಳು. ಅವ್ರು ಹೇಳದ್ದು ಒಡಿಯ. ನಮ್ಮ ಅಣ್ಣ ಹೇಳಿದ್ದಾನೆ. ಹೌದು ಒಡಿಯ. ನೀವು ಹೇಳ್ಬೇಕು ಅಂತ ಹೇಳಿದ್ದಾನ? ಹೌದು ಒಡಿಯ. ಯಾಕೆ? ನಿಮ್ಮ ಅಣ್ಣ ತಮ್ಮ ವಿಚಾರ ನನಗೇನು ಗೊತ್ತುಂಟು ಒಡಿಯ. ಅವ್ರು ಕೇಳಿದ್ರೆ ನಿಮ್ಮನ್ನು ಬಿಡಬೇಡಿ ಅಂತ ಹೇಳಿದ್ರು. ನಿಮ್ಮ ಹತ್ರ ಕೇಳಿದ್ರೆ ಯಾಕೆ ಬಿಡುದಿಲ್ಲ ಅಂತ ನೀವು ಕೇಳ್ತೀರಿ. ಹೌದು, ಯಾಕೆ ಬಿಡುವುದಿಲ್ಲ? ಅದೇ ತಲೆಬಿಸಿಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಒಡಿಯ. ದಯವಿಟ್ಟು ಒಡಿಯ, ನೀವೇ ಏನಾದ್ರು ಒಂದು ದಾರಿ ತರಬೇಕು ಒಡಿಯ. ಈಗ ನೀವು ತಲೆ ಬಿಸಿ ಮಾಡುವುದು ಯಾಕೆ ಅಂತ ಗೊತ್ತಾಗಲಿಲ್ಲ. ನನಗೆ ತಲೆ ಬಿಸಿ ಮಾಡ್ತೀವೋ ಅಥವಾ ನೀನೇ ತಲೆ ಬಿಸಿ ಮಾಡ್ಕೊಂಡಿದ್ದೀಯೋ? ಅಲ್ಲ ಒಡಿಯ, ಅವರು ನಿಮ್ಮನ್ನ ದ್ವಾರಕೆಯಿಂದ ಒಳಗಡೆ, ಬಾಗಿಲಿಂದ ಒಳಗಡೆ ಕಳಿಸಬಾರ್ದು ಅಂತ ಹೇಳಿದ್ದಾರೆ. ಅಲ್ಲೇ ತಡೆದು ನಿಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಒಡಿಯ. ಈಗ ನಾನೇನ್ ಮಾಡ್ಬೇಕು? ಹೋಗುದು ಬೇಡವಾ? ಬೇಡ ಒಡಿಯ. ನೀವು ಒಳಗೆ ಹೋದ್ರೆ ನನ್ನ ದೇಹದ ಮೇಲೆ ತಲೆ ಇರುವುದಿಲ್ಲ ಅಂತ ಹೇಳಿದ್ದಾರೆ ಒಡಿಯ. ನಿನಗೆ ತಲೆದಂಡ. ಹೌದು ಒಡಿಯ. ನಿನ್ನ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಅದು ನೀವು ಹೇಳಿದ್ರೆ ಆಗಲ್ಲ, ನಾನು ರಕ್ಷಣೆ ಕೊಡ್ತೇನೆ ಅಂತ. ಈಗ ನೀನು ಒಂದು ಉಪಾಯವನ್ನು ಮಾಡ್ಬೇಕು. ನನ್ನನ್ನು ಒಳಗೆ ಬಿಡಬಾರ್ದು ಅಂತ ಹೇಳಿದ್ದ. ನೀನು ಬರಬಾರ್ದು ಅಂತ ಹೇಳಿಲ್ವಲ್ಲ? ಹಾಗಿದ್ರೆ ತಕ್ಷಣ ಹೋಗಿ ಕಿರಿರಾಯ ಬಂದಿದ್ದಾನೆ ಅಂತ ಹೇಳಿ. ಯಾರು? ಕಿರಿರಾಯ. ಹೋಗಿ ಹೇಳಿದ್ದೇನು ಮಾಡಿದ್ದೇನು ನಿನ್ನನ್ನು ದ್ವಾರವನ್ನ ಕಾಯ್ತಾ ಎನ್ನುವುದಾಗಿ ಕಳುಹಿಸಿದವು. ಹೌದು ಒಡೆಯ. ಒಡೆಯ ಎನ್ನುವುದಾಗಿ ಓಡಿ ಬರ್ತಾ ಇದ್ದೀಯ. ಹೌದು. ಯಾಕೆ ಒಪ್ಪಿಡಿಯುವುದು? ನಿಮ್ಮ ತಮ್ಮ ಕಿರಿರಾಯ ಬಂದಿದ್ದಾನೆ ಒಡೆಯ. ಏನು ಹೇಳಿದೆ? ನಾನು ಹೇಳಿದ ಹಾಗೆ ಹೇಳವನನ್ನು ಕಳಿಸಲಿಲ್ವೋ? ಹೇಳಿದ್ದೇನೆ ಒಡೆಯ. ನಿಲ್ಲಲ್ಲೇ ಅಲ್ಲ, ಇದನ್ನು ಅಲ್ಲಿ ಹೇಳಿದ್ದೇನೆ ಒಡೆಯ. ನಂದ ನಂದ ಗೋವಿಂದ ಪುರಾರಿ ಕಿರಿರಾಯ ಬಂದಿದ್ದಾನೆ ಅಂತ ಹೇಳಿ ಕಳಿಸಿದ್ದಾನೆ ಒಡೆಯ. ಓಹೋ, ನಾನು ಹೇಳಿದ ಹಾಗೆ ಹೌದು ಅವನು ಹೇಳಿ ಕಳುಹಿಸಿದ್ದಾನೆ. ಹೌದೌದು. ಯಾರು ಬಂದಿದ್ದಾನೆ ಹೇಳು ಅಂತ ಹೇಳಿದ? ಕಿರಿರಾಯ ಒಡೆಯ. ಕಿರಿರಾಯ ಅಲ್ಲ, ಕೇಳ್ತೇನೆ ನಿನ್ನಲ್ಲಿ. ನಿನಗೆ ವಸತಿ ಕೊಟ್ಟವ ಯಾರು? ನೀವೇ ಒಡೆಯ.
ಆಸನವನ್ನ ಕೊಟ್ಟವರು ಯಾರು? ನೀವೇ ಒಡೆಯ. ನಿನಗೆ ಊಟ ಉಪಾಧಿಗಳನ್ನ ಕೊಟ್ಟವರು ಯಾರು? ಅಯ್ಯೋ ನೀವೇ ಒಡೆಯ. ಮದುವೆ ಮಾಡಿಸಿದವರು ಯಾರು? ನೀವೇ ಒಡೆಯ. ಹುಚ್ಚ. ನೀವೇ ಒಡೆಯ. ಯಾ! ಇಷ್ಟು ಸೊಕ್ಕೆ ಇವನಿಗೆ. ಬಡಲಿಯಲ್ಲಿ ಇವನ ಸೊಕ್ಕನ್ನು ಬಲ ನಿರುವಿಕೆಯ ತಾಕಂದು ವಿನಯಕ್ಕೆ ನುಡಿಸಿದನು. ಇಲ್ಲ, ಇವತ್ತು ನಮ್ಮಣ್ಣ ಬಿಗಿ ಇದ್ದಾನೆ ನೋಡುವ. ಮತ್ತೊಂದು ಬಾರಿ ಅವನನ್ನು ಮಾತಾಡ್ಸ್ತೀನಿ. ಅಣ್ಣಯ್ಯ, ವಂದಿಸಿಕೊಂಡಿದ್ದೇನೆ. ಅಣ್ಣಯ್ಯ, ನಮಸ್ಕಾರ. ಈಗಲ್ಲ ಆತ್ನ ಹಸ್ಬೇಕು ಅವನು. ಅಣ್ಣಯ್ಯ, ಅಣ್ಣ ದೂಡ ಏನಿಗೋ ಅಣ್ಣ ದೂಡ ಏನಿಗೋ
ಕೃಷ್ಣಯ್ಯ ಯಾವಾಗ ಬಂದ ಸಭೆಗೆ? ಹಿರಿಯಾಗಿ ಯಾವಾಗ ಸಭೆಗೆ ಬಂದ ಎನ್ನುವುದಾಗಿ ಚಿಂತೆಗೊಳ್ಳುತ್ತಿರುವಂತಹ ನಮ್ಮ ಅಣ್ಣ ಇಂದು ಯಾಕೆ ಹೀಗೆ ಬಣ್ಣವನ್ನ ಕೊಂದು ಯಾಕೆ ಹೀಗೆ ಮನವಾಗಿ ಏನಾಯಿತಲ್ಲ? ಹೇಗೆ ಎಲ್ಲ ಲೋಕವು ನಮ್ಮಿಬ್ಬರ ಬಗ್ಗೆ ಹೇಗೆ ಮಾತಾಡ್ತಾರೆ ಗೊತ್ತುಂಟಾನು? ಕೃಷ್ಣ ಬಲರಾಮನನ್ನ ನೋಡಿ ಕಲಿಬೇಕು ಅಂತ. ಹೀಗಿರುವಾಗ ಅಣ್ಣ ಏನು ಗುಬ್ಬರ ನನಗೆ ಏನು ಚಿಂತೆ ಅಲ್ಲ. ಹೀಗೆಲ್ಲ ನಮ್ಮ ಅಣ್ಣ ಮುಖದಲ್ಲಿ ಆ ಒಂದು ನಗಮಗದಿಂದ ಸಭೆಯನ್ನ ನೋಡುತ್ತಾ ಸಭೆಯಲ್ಲಿ ಬಂದವರಿಗೆ ಎಲ್ಲವರಿಗೂ ಆ ಒಂದು ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಕೃಷ್ಣನ ಬಗ್ಗೆ ಹೀಗೆ ಹೀಗೆ ಅಂತ ಹೇಳ್ತಾ ಇರುವ ಯಾಕೆ ಹೀಗೆಲ್ಲ ಮಾಡ್ತೀಯ? ಮುಖವನ್ನ ಕಲೆ ಕಟ್ಟಿಸಿ ನೋಡ್ತಾ ಇದ್ದೀಯ ನನ್ನ ಬಂದೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯ? ಹೀಗಾಗಿರ್ಬೋದಾ? ಹೀಗಾಗಿರ್ಬೋದಾ? ಏನಣ್ಣ
ನೀತಿ ಬಾಹರ ಏನು ಎಷ್ಟೊತ್ತಿಗೆ ಬರುವುದು? ಇಂತಹ ಒಂದು ಸಭೆಗೆ ಬಂದು ಕಿರಿರಾಯನಾದಂತಹ ನೀನು ಯುವರಾಜ ಪಟ್ಟವನ್ನ ಎರುವುದನ್ನ ಬಿಟ್ಟು ಕಂಡಲ್ಲಿ ಸುತ್ತಿರುತ್ತ ಹೆಂಗಳ್ತಾ ಇರುವುದಲ್ಲ. ನೀತಿ ಬಾಹಿರನೆ ಮುಖವನ್ನು ತೋರಿಸಬೇಡ. ತೊಲಗಾತೆ. ಓಹೋ ಇದು ಮುಖಕ್ಕೆ ಹೊಂದಿದ್ದಲ್ಲ ನಮ್ಮಣ್ಣನಿಗೆ ಸಿಟ್ಟು ಬಂದು ಹೌದಪ್ಪ ಸಿಟ್ಟು ಬಂದಿದ್ದು ಅಣ್ಣ ಯಾರ ಮೇಲೆ ನೀನು ಕೃಷ್ಣನನ್ನ ಕಂಡರೆ ಬಂದು ತಪ್ಪಿ ಅಪ್ಪಿಕೊಳ್ಳುವಂತಹ ನೀನು ಇಂದು ದಿನ ನನಗೆ ತಪ್ಪನ್ನು ತೋರಿಸ್ತಾ ಇದ್ದೀಯ. ಯಾಕೆ ಈ ಒಂದು ಜನರ ಸೇವೆಯಲ್ಲಿ ನಿರತನಾಗಿರುವಾಗ ಅಲ್ವಾ?
ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲಂತೆ. ಆದರೆ ಎಷ್ಟೇ ಒಂದು ಸಾಮರ್ಥ್ಯ ಇದ್ದರು, ಎಷ್ಟೇ ಸ್ಥೈರ್ಯವಿದ್ದರೂ ಈ ಒಂದು ಜಗತ್ತಿನಲ್ಲಿರುವ ಜನರ ಮೇಲೆ ನಮ್ಮ ಕೋಪವನ್ನು ತೋರಿಸಬಾರದಂತೆ. ಹಾಗಿರುವಾಗ ಯಾಕೆ ಅಂದ್ರೆ ಇವತ್ತು ನನ್ನ ಮೇಲೆ ಕೋಪ? ಎಂತಹ ಪ್ರೀತಿಯಿಂದ ನಾನು ಏನೇ ಮಾಡಿದ್ರು ನನ್ನ ಬೆನ್ನಿಗೆ ಶಬಾಸ್ ಎಂದು ಕೊಡುತ್ತಿರುವ ಇವತ್ತು ಈ ತರವಾದಂತಹ ಅದೊಂದು ಸಮಯ ಇತ್ತು. ಬಲರಾಮ ಕೃಷ್ಣರು ಎಂದು ಲೋಕಕ್ಕೆ ಆದರ್ಶ ಮಾನವ ಪ್ರಾಯರಾಗಿ ಬೆಳೆದವರಿದ್ದೆವು ನಾವು. ಯಾವಾಗ ಸಣ್ಣವರಿದ್ದಾಗ ಬೆಳೆ ಬೆಳೆ ಬೆಳೆಯುತ್ತಾ ನಮ್ಮ ಬುದ್ಧಿಯನ್ನ ತೋರಿಸ್ತಾ ಇದ್ದೀವಿ. ಈಗ ಜನರೆಲ್ಲ ಆಡಿಕೊಳ್ತಾರೆ, ಬಲರಾಮ ಕೃಷ್ಣರು ಬಂದರು ಬಾಗಿಲ ಬಿಡ್ತೀವಿ ಎನ್ನುವುದಾಗಿ. ಅಂತಹ ಕೆಲಸವನ್ನು ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾನು ಹೀಗೆ ತಿಳ್ಕೊಂಡೆ, ಏನು ಒತ್ತಿಗೆ ಮೇಲೆ ಕೋಪ ಉಂಟೇನಾ? ಒತ್ತಿಗೆ ಮೇಲೆ ಕೋಪ ಆದ್ರೂ ಯಾಕೆ ಗೊತ್ತುಂಟಾ? ಒತ್ತಿಗೆ ಮೇಲೆ ಯಾಕೆ ಕೇಳಿದ್ರೆ ನೀನು ಒತ್ತಿಗೆ ಮೇಲೆ ಹಾಗೆಲ್ಲ ಕೋಪ ಮಾಡ್ಕೊಂಡು ಹೋಗಲ್ಲ. ಯಾಕೆ? ನೀನು ಹಿರಿಯವರಿಗೆ ಗೌರವವನ್ನು ಕೊಡುವ ಅಂದ್ರೆ ನಾವು ಮುತ್ತಿಗಣ್ಣ ಅಂತಾನೆ ಹೇಳುವುದು. ಹಾಗಲ್ಲ, ಯಾರೇ ಹಿರಿಯವರು ಬರಲಿ ಅಥವಾ ಸನ್ಯಾಸಿಗಳು ಬರಲಿ ಅವರಿಗೆ ನೀನು ಮೊದಲು ವಂದಿಸಿ ಮಾತನಾಡುವಂತಹ ತತ್ವವನ್ನು ಇಟ್ಟುಕೊಂಡವ. ಹೀಗಿರುವುದಕ್ಕಾಗಿ ನಾನು ಹೇಳಿದ್ದು ಬಿಟ್ಟರೆ ವಿನೋದಕ್ಕಲ್ಲ ಅಣ್ಣ. ಅಣ್ಣ ಯಾಕೆ ಕೋಪ? ಕೋಪ ಯಾಕೋ ಅಲ್ವೋ ನಿನ್ನ ಮೇಲೆ ಕೋಪ. ಇಲ್ಲದೆ ಹೋದ್ರೆ ನಮ್ಮ ಪ್ರಜಾವರ್ಗದವರು ಮಂತ್ರಿ ಮಾಂಡಲಿಕರು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಅವರವರ ಸ್ಥಾನವನ್ನು ಅಲಂಕರಿಸುತ್ತಿದ್ರೆ ನೀನೊಬ್ಬ ಉಂಡಾಡಿ ಗುಂಡನ ಹಾಗೆ ತಿರುಗ್ತಾ ಇದ್ದೀಯ. ಏನ ಸಮಯಕ್ಕೆ ಸರಿಯಾಗಿ ಆ ಸ್ಥಾನಕ್ಕೆ ಬರುವುದಿಲ್ಲ. ಅಣ್ಣನ ಹೆಸರಿಗೆ ಅಪಚ್ಯುತಿಯನ್ನ ಮಾಡ್ತಾ ಇದ್ದೀಯ. ನಾನು ಸಭೆಗೆ ತಡವಾಗಿ ಬಂದದ್ದು ಇವತ್ತು ನಾನು ಬಂದರೂ ಮುಂದಿನ ಕೆಲಸವನ್ನ ನಿವೇದಿಸಿಕೊಂಡು ಹೋದವ. ಹೀಗಿರುವಾಗ ನೀವು ಹೀಗೆ ಮಾತಾಡುವುದು ಸರಿಯಾದ ಕುಲಕ್ಕೆ ಕಳಂಕವನ್ನ ತರುತ್ತಾ ಇರುವಂತಹ ಪಾಪಿ ನೀನು. ಇಲ್ಲದೆ ಹೋದ್ರೆ ನಿನ್ನ ಮುಖವನ್ನು ಇಲ್ಲಿ ತೋರಿಸಬೇಡ. ಇದು ಈ ಕ್ಷಣವೇ ಈ ಪ್ರಜಾವರ್ಗದವರ ಆಡಳಿತವನ್ನು ನಡೆಸಿಕೊಂಡು ಬಂದವನ ನನ್ನ ಮಾತಿಗೆ ಬೆಲೆ ಉಂಟು ಅಂತ ಅಲ್ಲೇ ಇಲ್ಲಿಂದ ಹೋಗು. ಈ ಆಸ್ಥಾನದಲ್ಲಿ ನೀನು, ಇಲ್ಲವಾದರೆ ನಾನು. ಅಣ್ಣ ಹಾಗೆ ಹೇಳ್ತಾರಣ್ಣ. ಅಣ್ಣ ಹೋಗ್ತೀಯ ಇಲ್ವೋ? ನೀನು ಹೋಗುವವನಲ್ಲ. ಈ ದ್ವಾರಕೆಗೆ ಒಂದು ಕೃಷ್ಣ ಇಲ್ಲ ಬಲರಾಮ ಹೋಗುವುದಿಲ್ಲ. ನೀನು ಹೋಗದೇ ಇದ್ದರೆ ನಾನೇ ಹೋಗ್ತೇನೆ. ಬಂದಿಹುದು ಮದಗರುವ ಗೀತೆಗೆ ಬಂದಿಹುದು ಮದಗರುವ ಗೀತೆಗೆ ಚಂದವಾದುದು ಎನ್ನುತ್ತ ಬೇರಿದ ಆತ್ಮಗತವಾಗಿ ಚಂದವಾದುದು ಚಂದವಾ